ಜೈ ಜಿನೇಂದ್ರ. ಜೈನ ಧರ್ಮದಲ್ಲಿ ಸಂಕ್ರಾಂತಿಯ ಮಹತ್ವವನ್ನು ತಿಳಿದುಕೊಳ್ಳೋಣ. ಪ್ರಥಮ ತೀರ್ಥಂಕರ ಶ್ರೀ ಆದಿನಾಥರ ಪುತ್ರ ಭರತ ಚಕ್ರವರ್ತಿಯು ಒಂದು ದಿನ ಮಕರ ಸಂಕ್ರಾಂತಿಯಂದು ಯಾವಾಗ ಸೂರ್ಯ ಧನು ರಾಶಿಯಿಂದ ಮಕರ ರಾಶಿಗೆ ಹೋಗುವಾಗ ತನ್ನ ಬಹು ಅಂತಸ್ತಿನ ಅರಮನೆಯ ಮಾಳಿಗೆಯಿಂದ ಸೂರ್ಯನನ್ನು ನೋಡಿ ನಮಸ್ಕರಿಸುತ್ತಾನೆ. ಸೂರ್ಯನನ್ನು ನೋಡಿ ಅಲ್ಲ, ಸೂರ್ಯನಲ್ಲಿರುವ ಅಕೃತ್ರಿಮ ಜಿನ ಬಿಂಬಗಳನ್ನು ನೋಡಿ ನಮಸ್ಕರಿಸುತ್ತಾನೆ. ಚಕ್ರವರ್ತಿಗೆ ದೂರದಲ್ಲಿರುವ ಸೂರ್ಯನನ್ನು ನೋಡುವ ಅಪರಿಮಿತ ಶಕ್ತಿ ಇರುತ್ತದೆ. ಜೈನ ಧರ್ಮದ ಅನುಸಾರ ಸೂರ್ಯವು ಒಂದು ವಿಮಾನ. ಜಿನ ಬಿಂಬಗಳನ್ನು ದರ್ಶನ ಮಾಡಿದ ನಂತರ ಅಪರಿಮಿತ ಆನಂದಿತನಾದ ಭರತ ಚಕ್ರಿಯು ತನ್ನ ಖಜಾನೆಯನ್ನು ತೆರೆದು ಪ್ರಜೆಗಳಿಗೆ ದಾನವಾಗಿ ಹಂಚುತ್ತಾನೆ. ಕೆಲವು ಪ್ರಜೆಗಳು ಭರತನು ಸೂರ್ಯನಿಗೆ ನಮಸ್ಕರಿಸುತ್ತಿದ್ದಾನೆಂದು ತಪ್ಪಾಗಿ ಭಾವಿಸಿದರು. ಸೂರ್ಯನಿಗೆ ನಮಸ್ಕಾರ ಮಾಡುವುದು, ನದಿಯಲ್ಲಿ ಮುಳುಗೇಳುವುದು ಇತ್ಯಾದಿ ಸಂಕ್ರಾಂತಿಯ ತಪ್ಪು ಆಚರಣೆಗಳು